ಈಗ ಮಾನ್ಯ ಸಭಾಧ್ಯಕ್ಷರೇ, ಒಂದ್ಸಲ ಮುಗಿಲಿಲ್ಲ, ಅದು ಎಷ್ಟು ಅರ್ಜನ್ ಮಾಡುದು ಈಗ ಈಗ ಲಿಖಿತ ಮೂಲಕ ಉತ್ತಮ ಸ್ಪಷ್ಟ. ಅದಕ್ಕಿಂತ ಒಂದು ಅನೌನ್ಸ್ಮೆಂಟ್. ನಮ್ಮ ಚೆಮ್ಮನೂರು ಇಂಟರ್ನ್ಯಾಷನಲ್ ಗ್ರೂಪ್ ಅಧ್ಯಕ್ಷರಾಗೂ ವ್ಯವಸ್ಥಾಪಕ ನಿರ್ದೇಶಕರಾಗಿ ಡಾಕ್ಟರ್ ಬಾಬಿ ಚೆಮ್ಮನೂರ್ ಅವರು ವಿಶ್ವಶಾಂತಿಯನ್ನು ಹರಡುವ ಉದ್ದೇಶದಿಂದ 282 ಕಿಲೋಮೀಟರ್ ಓಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಯೂನಿಕ್ ವರ್ಲ್ಡ್ ರೆಕಾರ್ಡ್ ಮತ್ತು ಗಿನ್ನೆಸ್ ರೆಕಾರ್ಡ್ ಮಾಡಿದ್ದಾರೆ. ಜಗನ್ನಾಥದಿಂದ ಅಪಾರ ಅಮ್ಯ ಹೊಂದಿರುವ ಅವರನ್ನು ಎಲ್ಲರೂ ಪ್ರೀತಿಯಿಂದ ಬೋಜೆ ಎಂದು ಕರೆಯುತ್ತಾರೆ. ದೂರದೃಷ್ಟಿತ್ವ ಹೊಂದಿರುವ ಬೋಜೆ ಅವರು ಉದ್ಯಮಿ, ಸಮಾಜ ಸೇವಕ, ಕ್ರೀಡಾಪಟು, ಮನೋರಂಜನೆಯಾಗಿ ಎಲ್ಲ ರಂಗದಲ್ಲಿ ಕೂಡ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ತಮ್ಮ ಆದಾಯದ ಬಹುಪಾಲು ಬಡವರಿಗೆ, ದೀನ ದಲಿತ ಮೀಸಲಿಟ್ಟುವ ಅವರು ಹಾಗೂ ಭೂಕುಸಿತ ವಿಪತ್ತು ಸಂದರ್ಭದಲ್ಲಿ ನಿರಾಶ್ರಿತರಿಗೆ ಬಹುಶಃ ಅಗತ್ಯ ಸೌಕರ್ಯ ಜೊತೆಯಲ್ಲಿ 2 ಎಕರೆ ಪ್ರದೇಶದಲ್ಲಿ ಮನೆ ನಿರ್ಮಾಣ ಕೊಟ್ಟಿರುತ್ತಾರೆ. ಇವತ್ತು ಕೋವಿಡ್ ಸಂದರ್ಭದಲ್ಲಿ ಮೊಬೈಲ್ ಕ್ವಾರಂಟೈನ್ ಆಗಿ ಬಳಸಿಕೊಳ್ಳಲು ತಮ್ಮ ಹೆಲಿಕಾಪ್ಟರ್ ಅನ್ನು ಉಚಿತವಾಗಿ ನೀಡುತ್ತಾರೆ. ಅದೇ ರೀತಿ ಬಹುಶಃ ವಿದ್ಯಾರ್ಥಿಗಳಿಗೆ ವಿವಿಧ ಸವಲತ್ತು ಕೂಡ ಒದಗಿಸುವ ಜೊತೆಯಲ್ಲಿ ಬೀದಿ ಪಾಲಾದ ಹಿರಿಯ ನಾಗರಿಕರಿಂದ ಯಾವುದೇ ನ್ಯಾಯ ಪೈಸೆ ಪಡೆಯದೆ ಅವರ ಚಾರ್ಟ್ ಮುಖ ಉಚಿತವಾಗಿ ಮನೆ ಕೂಡ ಇವತ್ತು ನಿರ್ಮಾಣ ಮಾಡಿ ಕೊಟ್ಟಿದ್ದಕ್ಕೆ ಅವರ ಮದರ್ ತೆರೇಸಾ ಪ್ರಶಸ್ತಿಯನ್ನು ಕೂಡ ಪಡುವ ಜೊತೆಯಲ್ಲಿ 216 ಪ್ರತಿಷ್ಠಾ ಪ್ರಶಸ್ತಿ ಗೌರವಗಳಿಗೆ ಭಾಜನರಾಗಿದ್ದಾರೆ. ಪ್ರೀತಿಯಿಂದ ವಿಶ್ವವನ್ನು ಜಯಿಸಿರಿ ಎಂಬುದು ಬೋಜೆ ಅವರ ಧ್ಯೇಯವಾಕ್ಯವಾಗಿದೆ. ಇಂತಹ ಪ್ರಸಿದ್ಧ ವ್ಯಕ್ತಿ ಡಾಕ್ಟರ್ ಬಾಬಿ ಚೆಮ್ಮನ್ ಅವರು ಈ ದಿನ ವೀಕ್ಷಕರಿಗೆ ಬೆಳೆ ಉಪಸ್ಥಿತಿದ್ದು ನಮ್ಮ ಸದನ ವೀಕ್ಷಿಸುತ್ತಿದ್ದಾರೆ. ಅವರಿಗೆ ಈ ಸದನ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಈಗ ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು. ಮಾನ್ಯ ಅಧ್ಯಕ್ಷರೇ, ದಿನಾಂಕ 13/16/2026 10ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 84 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಸ್ವಲ್ಪ ಇಂಪ್ರೂವ್ ಆಗಿದೆ, ಅಷ್ಟು ಇಂಪ್ರೂವ್ ಆಗಿದೆ ಸರ್. 50% ಇಲ್ಲ. ಆಯ್ತು. ಈಗ 4ನೇ ಸರಿ, ಇವತ್ತು 5ನೇ ಸರಿ ವಾರ್ನಿಂಗ್. ಆಯ್ತು, 1 ಸೆಕೆಂಡ್. 5th ಟೈಮ್ ಮಾಡ್ಬಿಡಿ, ಅದೊಂದು ರೆಕಾರ್ಡ್ ಆಗ್ಲಿ. ಸುರೇಶ್ 1 ಸೆಕೆಂಡ್. ಇವತ್ತು ಯಾಕಂದ್ರೆ ಕೇಳಿ, ಪರ್ಸೆಂಟೇಜ್ ಬೇಡ ಅಂದ್ರೆ ಯಾವ್ದ್ರಲ್ಲಿ ಇದು ಮಂತ್ರಿಗಳು ಮತ್ತು ಸರ್ಕಾರ ಸತ್ತೋಗಿದೆ. ಶ್ರೀನಿವಾಸ್ ತಿಥಿ ಮಾಡಬೇಕು, ಕ್ವಶನ್ ಸತ್ವ ಹುಟ್ಟಿದೆ. ಆಯ್ತು, ನಾನ್ ಮೊನ್ನೆ ತಿಥಿ ಕಾರ್ಡ್ ತೋರಿಸ್ತೆ, ಯಾವ್ದೋ ತಿಥಿ ಕಾರ್ಡ್ ತೋರಿಸ್ತೆ, ಹಂಗಾಗ್ಬಿಟ್ಟಿದ್ದು. ಈಗ ಉತ್ತರ ಕೊಡೋದ್ರಿಂದ ಖುಷಿಯಾಗಿದೆ. ಅವ್ರು ಯಾರು ಒಬ್ರು ಎಚ್ಚೆತ್ಕೊಂಡಿಲ್ಲ ನೋಡಿ ಅಧಿಕಾರಿಗಳು. ಈಗ ಬಂದ್ ಕೂತ್ಕೊಂತಾರೆ, ದೇವ್ರ ತರ ಆರಾಮ್ಸೆ ಮನೆ ಕೊಟ್ಟೋತಾರೆ. ಫೈಂಡ್ ಅ ಸೊಲ್ಯೂಷನ್. ಫೈಂಡ್ ಎ ಸೊಲ್ಯೂಷನ್. ಸೊಲ್ಯೂಷನ್ ಟ್ರಿಗರಿಂಗ್ ಆಯ್ತು. ಈಗ ಅದೇ ಶೂಟ್. ಓಕೆ. ಈಗ ನಾನು ಸರ್ಕಾರಕ್ಕೆ ಯಾಕೆಂತ ಹೇಳಿದ್ರೆ ಮೋದಿ ಬಹಳ ಸ್ಪಷ್ಟವಾಗಿ ನಾವು ಮೊನ್ನೆ ಹೇಳಿದ್ದೇವೆ, ಈ ಸದನ ನಡೆಯುವುದು ಅದು ಮಂತ್ರಿಗಳಿಗಾಗಿ ಅಲ್ಲ, ಅದು ಶಾಸಕರಿಗೆ ಬೇಕಾಗಿ ನಡೆಸುವಂತ ಅಧಿವೇಶನ. ಯಾಕೆ ನೀವು ಮಂತ್ರಿಗೆ ಯಾವ್ದಾದ್ರು ಬೇಕು ಚರ್ಚೆ ಮಾಡ್ತಾರೆ. 3 ತಿಂಗಳಿಗೊಮ್ಮೆ ಶಾಸಕರು ಸೇರ್ಬೇಕು, ಅವರ ಸಮಸ್ಯೆಯನ್ನು, ಅವ್ರ ಊರಿನ ಸಮಸ್ಯೆಯನ್ನು ಚರ್ಚೆ ಮಾಡಬೇಕು. ಅದಕ್ಕಾಗಿ ಎಲ್ಲಾ ಪಕ್ಷದವರು ಕೂಡ, ಎಲ್ಲಾ ಸದಸ್ಯರು ಕೂಡ ಪ್ರಶ್ನೆ ಕೇಳ್ತಾರೆ. ಎಲ್ಲರಿಗೂ ಕೂಡ ಸ್ಟಾರ್ ಕ್ವಶನ್ ಆಗುದಿಲ್ಲ. ದಿವಸ 15 ಮಾತ್ರ ಆಗುವಂಥದ್ದು, 15 ಮಾತ್ರ ಆಗುವಂಥದ್ದು. ಉಳಿದಂತ ಪ್ರಶ್ನೆಗೆ ಆ ಸದಸ್ಯರಿಗೆ ಇವತ್ತು ಅವರು ನಿಯಮಾವಳಿ ಪ್ರಕಾರ ಕೇಳಿದಂತ ಪ್ರಶ್ನೆಗೆ ನಾವು ಇವತ್ತು ಸರ್ಕಾರ ಉತ್ತರ ಕೊಡದಿದ್ದಲ್ಲಿ ಮತ್ತೆ ನಾವು ಹೇಳ್ತೇವೆ ನೀವು ಶಾಸಕರು ಬರುವುದಿಲ್ಲ, ಯಾಕೆ ಬರಬೇಕು? ಯಾವ ರೀತಿ ಆಗ್ತದೆ? ಇವರು ಪ್ರಶ್ನೆ ಕೇಳಿದವ್ರಿಗೆ ಉತ್ತರ ಇಲ್ಲ. ಕಾಲಿಂಗ್ ಅಟೆನ್ಷನ್ ನಲ್ಲಿ 15ಕ್ಕಿಂತ ಜಾಸ್ತಿ ತಗೊಳ್ಬೇಡಿ. ಸರಿಯಾದ ಸಮಯಕ್ಕೆ ಕೋರಂ ಮಾಡ್ಲಿಕ್ಕೆ ಮತ್ತೆ ಆ ಸಮಯದಲ್ಲಿ ಬರುವುದಿಲ್ಲ. ಅದಾದ್ರೆ ಯಾವ ರೀತಿ ಇವತ್ತು ಹೋಗುವಂಥದ್ದು? ಆದ್ರೆ ಮೊನ್ನೆ ಕೂಡ ಇದನ್ನು ನಾನು ಇವತ್ತು 2 ಸಲ ಬಹಳ ಗಂಭೀರತೆಯಿಂದ ಇರಬೇಕನ್ನ ನಾನು ಕೂಡ ಇದರ ಬಗ್ಗೆ ಚರ್ಚೆ ಮಾಡಿ ಸ್ಪಷ್ಟ ಆದೇಶ ಕೂಡ ಈ ಪೀಠದಿಂದ ಸತತವಾಗಿ 3 ಬಾರಿ ಇದನ್ನು ನಾನು 4 ಬಾರಿ, ಇವತ್ತು 5ನೇ. ಬೇಡ ಅದೇ ಏನು ಸುಧಾರಣೆ ಇವತ್ತು ಕಾಣುವಂತ ಪರಿಸ್ಥಿತಿಯಲ್ಲಿ ನನಗೆ ಕಾಣುದಿಲ್ಲ. ಈ ರೀತಿ ಬಹುಶಃ ಇದು ಧೋರಣೆ ಆದ್ರೆ ಬಹುಶಃ ಇವತ್ತು ಎಲ್ಲಾ ಸದಸ್ಯರು ಮೆಚ್ಚುವ ರೀತಿಯಲ್ಲಿ ಇದು ಸದನವನ್ನು ಹೇಗೆ ನಡೆಸುವಂಥದ್ದು? ಆದ ಕಾರಣ ಬಹುಶಃ ಆಗಿಲ್ಲ. ನಾನು ಕೇಳಿದೆ ಅಂತ ಹೇಳಿದ್ರೆ, ಆದ ಕಾರಣ ಇವತ್ತು ಈ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಸೆಕ್ರೆಟರಿಗಳು ಬಂದು ಕೂತ್ಕೊಂಡು ಏನು ಸಮಸ್ಯೆ ಯಾಕೆ ಆಗಿದೆ ಕೊಡ್ತಂದು ಹೇಳುವ ತನಕ ಕೂಡ ನಾನು ಸದನ ನಡೆಸುವುದಿಲ್ಲ. ನಾನು ಎಜೆಂಟ್ ಮಾಡ್ತೇನೆ.